ವೀಕ್ಷಕರು ಹೇಗಿದ್ದೀರಾ ಎಲ್ಲರೂ. ಸೊ ಇವತ್ತು ನಾನು ನಿಮಗೆ ಸಾಂಬಾರ್ ಓನಿಯನ್ನ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಬೇಕಾಗಿರುವ ಸಾಮಗ್ರಿಗಳು ನೋಡಿ, ಈ ಥರ ಚಿಕ್ಕ 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 ಈರುಳ್ಳಿ ಇರುತ್ತಲ್ಲ ಇದು. ಸೊ ಮತ್ತು ಒಂದು ಟೊಮ್ಯಾಟೊ ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ. ಸೊ ನಾವು ಸಾಂಬಾರ್ ಆನಿಯನ್ನ ಹೆಂಗೆ ಮಾಡೋದು ಅಂತ ನೋಡೋಣ. ಇದಕ್ಕೋಸ್ಕರ ಮೇನ್ ಬೇಕಾಗಿರೋದೇ ಥರ ಸಾಂಬಾರ್ ಆನಿಯನ್ ಬೇಕಾಗುತ್ತೆ. ಚಿಕ್ಕ ಚಿಕ್ಕದಾಗಿ ಅಂಗಡಿಲಿ ಸಿಗುತ್ತಲ್ವ, ಆ ಥರ ಆನಿಯನ್ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ಒಂದ್ಸಲ. ಸೊ ಹೇಗಾಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಐಟಮ್ಗಳು ಸ್ವಲ್ಪ ಕಾಯಿ ತುರಿ ಮತ್ತು ಖಾರಕ್ಕೆ ತಕ್ಕಂತೆ ಒಂದು 2 ಮೆಣಸು ಹಾಕ್ಕೊಂಡಿದ್ದೀನಿ, ಮತ್ತು ಹುಣಸೆ ಹಣ್ಣು. ಬೇಳೆನ ಈ ಥರ ಬೇಯಿಸಿಟ್ಕೋಬೇಕು. ನಾನು ಕುಕ್ಕರಲ್ಲಿ ಒಂದು ವಿಸಿಲ್ ಹಾಕಿಬಿಟ್ಟೆ ಬೇಯಿಸಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೋಬೇಕು, ಚೆನ್ನಾಗಿ ಫ್ಲೇವರ್ ಬಿಡುತ್ತಲ್ವ. ಸೊ ನಾವು ಅದಕ್ಕೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೋಬೇಕು ನೋಡಿ. ಸೊ ಯಾವ್ದಾದ್ರು ಒಂದು ವೆಜಿಟೇಬಲ್ ಹಾಕ್ಕೋಬೋದು. ಸೊ ನಾನು ಬಟಾಟೆ ಹಾಕ್ಕೋತಿದ್ದೀನಿ, ನೀವು ಕ್ಯಾರೆಟ್, ನವಿಲುಕೋಲು ಏನು ಬೇಕಾದ್ರೂ ಹಾಕ್ಕೋಬೋದು. ನಾನು ಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ ನೋಡಿ, ಕಾಣಿಸ್ತಾ ಇದೆ, ಸ್ವಲ್ಪ ಹೊಗೆ ಬರ್ತಾ ಇದೆ. ಇಲ್ಲಿ ನೋಡಿ, ಎಣ್ಣೆ ಹಾಕ್ಕೊಂಡಿದ್ದೀನಿ ಬಾಣಲಿಗೆ. ಸೊ ಅದಕ್ಕೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದು ಆನಿಯನ್ನ, ಸಾಂಬಾರನ್ನ ಚೆನ್ನಾಗಿ ಹುರ್ಕೋಬೇಕು ನೋಡಿ ವೀಕ್ಷಕರೇ. ಈ ಥರ ಹುರ್ಕೋಬೇಕು ಚೆನ್ನಾಗಿ. ಕಾಣಿಸ್ತಾ ಇದೆಯಲ್ಲ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ವೀಕ್ಷಕರೇ. ಟ್ರೈ ಮಾಡಿ ಒಮ್ಮೆ ಇದು. ಸೊ ನಿಮಗೆ ದಿನ ಮಾಡೋದು ಬೇಳೆ ಸಾಂಬಾರೆಲ್ಲ ಮಾಡಿ ಮಾಡಿ ಬೋರ್ ಬಂದಿರುತ್ತೆ. ಇದೊಂಥರ ಡಿಫ್ರೆಂಟ್ ಆಗಿದೆ, ಇದನ್ನು ಟ್ರೈ ಮಾಡಿ. ಸೊ ಮಸಾಲೆ ಕೂಡ ಬೇರೆ ಥರನೇ ಇದನ್ನು ಬೇಯಿಸೋದು. ಸೊ ಚೆನ್ನಾಗಿ ಹುರ್ಕೋಬೇಕು ನೋಡಿ. ರೋಡಿ ಹುರ್ಕೊಳ್ಳೋದಕ್ಕೆ ಮಸಾಲ ಮಾಡ್ಕೋಬೇಕಲ್ವ, ಅದಕ್ಕೆ ಕೊಬ್ಬರಿ ತುರಿ ನೋಡಿ. ನೀವು ನಾರ್ಮಲಾಗಿ ಸಾಂಬಾರು ಮಾಡ್ತಾರಲ್ಲ ಆ ಒಂದು ಮಸಾಲೆ ಅಲ್ಲ. ಸೊ ಮಸಾಲೆ ಸ್ವಲ್ಪ ಬೇರೆ ಥರ ಇದೆ. ಹುಣಸೆ ಹಣ್ಣು, ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಹಾಕ್ಕೋಬೋದು. ಸೊ ಮತ್ತು ಒಂದು ಗಸಗಸೆ ಹಾಕ್ಕೋಬೇಕು ನೋಡಿ, ಕಾಣಿಸ್ತಾ ಇದೆಯಲ್ಲ, ಇದೇ ಗಸಗಸೆ. ಸೊ ಗಸಗಸೆ ಹಾಕ್ಕೋಬೇಕು ನೋಡಿ, 1 ಸ್ಪೂನ್ ಗಸಗಸೆ. ನಂತರ ಹುಣಸೆ ಹಣ್ಣು, ಹುಳಿ ಆಗಬೇಕಲ್ವ ಸ್ವಲ್ಪ. ಸೊ ಈ ಥರ ಇದು ನೋಡಿ, 3 ಮಸಾಲೆ ಅಷ್ಟೇ ಬೇಕಾಗಿರೋದು. ಒಣ ಮೆಣಸು, 1 ಹುಣಸೆ ಹಣ್ಣು. ನೀವು ನೋಡಿ ಹುಳಿ ಎಷ್ಟಾಗತ್ತೋ ಅಷ್ಟು ಹಾಕ್ಕೊಳ್ಳಿ. ಸೊ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ, ಕಾಯಿ ತುರಿ ಅಷ್ಟೇ. 3 ಐಟಮ್ಸ್ ಬೇಕಾಗಿರೋದು. ಇದು ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿದೆ. ನಿಮಗೆ ಡೈಲಿ ಮಾಡ್ತಿರೋ ಮಸಾಲೆ ತಿಂದು ಬೋರ್ ಆಗಿರುತ್ತೆ. ಇದೊಮ್ಮೆ ಟ್ರೈ ಮಾಡಿ, ತುಂಬ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ ವೀಕ್ಷಕರೇ. ಹುರಿತಾ ಇದ್ದೀನಿ ಆನಿಯನ್ನ, ಎಣ್ಣೆಲಿ ಹುರ್ಕೋಬೇಕು. ನಾವು ಡೈರೆಕ್ಟಾಗಿ ಕುಕ್ಕರಲ್ಲಿ ವಿಸಿಲ್ ಮಾಡ್ಕೋಬಾರ್ದು. ಈ ಥರ ಚೆನ್ನಾಗಿ ಹುರ್ಕೊಂಡ್ರೆ ಒಳ್ಳೆ ಟೇಸ್ಟ್ ಬರೋದು ನೋಡಿ ವೀಕ್ಷಕರೇ. ಕಾಣ್ತಾ ಇದೆಯಲ್ಲ, ಚೆನ್ನಾಗಿ ಹುರ್ಕೋಬೇಕು ಇದನ್ನು ವೀಕ್ಷಕರೇ. ಈ ಆನಿಯನ್ ಚೆನ್ನಾಗಿ ಬೆಂದಿದೆ. ಸೊ ಇದಕ್ಕೆ ನಾವು ಟೊಮೆಟೊ ಹಾಕ್ಕೋಬೇಕು. ಟೊಮೆಟೊ ಚೆನ್ನಾಗಿ ಬಾಗಿಸ್ಕೋಬೇಕು ಸ್ವಲ್ಪ. ಟೊಮೆಟೊ ಚೆನ್ನಾಗಿ ಬಾಗಿಸ್ಕೋಬೇಕು ನೋಡಿ. ಈ ಥರ ಹುಳಿ ಆದರೆ ಚೆನ್ನಾಗಿ ಬರಲ್ಲ. ಸೊ ನಾನು ಫ್ಲೇವರಿಗೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು, ಇಲ್ಲಾದರೆ ಇಲ್ಲ. ತುಂಬ ಹುಳಿ ಆದರೆ ಚೆನ್ನಾಗಿ ಬರಲ್ಲ. ಇದು ಆಗೋ ಥರ ಫ್ರೈ ಮಾಡ್ಕೋಬೇಕು ಟೊಮೆಟೊನ. ಸೊ ಇವಾಗ ನಾನು ಇದಕ್ಕೆ ಚೆನ್ನಾಗಿ ಈ ಮಸಾಲ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ, ಇದನ್ನು ಈ ಬಂಡಿ ಮೇಲೆ ಹಾಕ್ಕೋಬೇಕು ಚೆನ್ನಾಗಿ ನೋಡಿ ವೀಕ್ಷಕರೇ. ಈ ಥರ ಬಂಡಿಯಲ್ಲಿ ಹಾಕ್ಕೋಬೇಕು ಈ ಮಸಾಲ. ನಾವು ಗಸಗಸೆ ಎಲ್ಲ ಹಾಕಿಬಿಟ್ಟು, ಕಾಯಿ, ಗಸಗಸೆ ಮತ್ತು ಮೆಣಸೆಲ್ಲ ಹಾಕ್ಕೊಂಡು ಮಸಾಲ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಚೆನ್ನಾಗಿ ನಾವು ಇದಕ್ಕೆ ಹಾಕ್ಕೋಬೇಕು. ಬಂಡಿಗೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ನೋಡಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೆಣಸಿನ ಪುಡಿ ಹಾಕ್ಕೋಬೇಕು ಇದಕ್ಕೆ, ಖಾರಕ್ಕೆ ತಕ್ಕಷ್ಟು ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ವೀಕ್ಷಕರೇ. ಚೆನ್ನಾಗಿ ಬಾಗಿಸ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಾಡಿಕೊಂಡೆ. ಇವಾಗ ನಾವು ಆವಾಗ ಬೇಳೆ ಬೇಯಿಸಿಟ್ಕೊಂಡಿದ್ವಲ್ಲ, ಕುಕ್ಕರಲ್ಲಿ ವಿಸಿಲ್ ಹಾಕಿಬಿಟ್ಟು ಅದನ್ನು ಬೇಳೆ ಕೂಡ ಇದಕ್ಕೆ ಮಿಕ್ಸ್ ಮಾಡಬೇಕು. ಒಂದು ಕುದಿ ಬರ್ತಾ ಇದೆ, ಹೊಗೆ ಬರ್ತಾ ಇದೆ. ಒಂದು ಕುದಿ ಬಂದಮೇಲೆ ಸೊ ನಾವು ಅವಾಗ ಬೇಳೆ ಮಿಕ್ಸ್ ಮಾಡ್ಕೊಂಡು ಕುಕ್ಕರಲ್ಲಿ ವಿಸಿಲ್ ಮಾಡಿಟ್ಕೊಂಡಿರೋದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಹಾಕ್ಸ್ಕೋಬೇಕು.
ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲನ ಹಾಕ್ಕೋಬೇಕು. ಉಪ್ಪು ಬೆಲ್ಲ ಎಲ್ಲ ಹಾಕ್ಬಿಟ್ಟು ಕುದಿಸ್ಕೊತೀನಿ. ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋತೀನಿ, ಹೆಚ್ಚಿಟ್ಕೊಂಡಿರೋದು. ಸೊ ಕರ್ಬೇವಿನ ಸೊಪ್ಪನ್ನ ಬೇಕಾದ್ರೆ ಹಾಕ್ಕೋಬೋದು. ಕರ್ಬೇವಿನ ಸೊಪ್ಪು ಹಾಕ್ಕೊಂಡ್ರೆ ಒಳ್ಳೆ ಫ್ಲೇವರ್ ಸಿಗುತ್ತೆ. ಸೊ ನಾನು ಕೊತ್ತಂಬರಿ ಸೊಪ್ಪನ್ನ ಒಂದು ಕುದಿ ಬರಬೇಕು ನೋಡಿ ವೀಕ್ಷಕರೇ. ಚೆನ್ನಾಗಿ ಕುದಿ ಬಂದಿದೆ ಇವಾಗ. ಸೊ ನಾನಿವಾಗ ಒಗ್ಗರಣೆ ಮಾಡ್ಕೊತೀನಿ. ಸೊ ನಾನಿವಾಗ ಫ್ಲೇಮ್ನ ಆಫ್ ಮಾಡ್ತಾನೆ ಇದ್ರದ್ದು. ಸೊ ಒಗ್ಗರಣೆ ಮಾಡ್ಕೊತೀನಿ ನಾನು. ಸೊ ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಒಂದು ಒಣ ಮೆಣಸು ಹಾಕ್ಕೊಳ್ಳೋಣ ಖಾರಕ್ಕೆ. ನಾನು ತೋರಿಸ್ಕೊಬೇಕು ಈ ಥರ ಒಗ್ಗರಣೆನ ಇದೆಯಲ್ಲ. ಹಾಗೆ ಸ್ವಲ್ಪ ಇಂಗನ್ನು ಕೂಡ ಹಾಕ್ಕೊಂಡಿದ್ದೀನಿ. ಮೆಣಸು, ಜೀರಿಗೆ ಮತ್ತು ಇಂಗು, ಸೊ ಮೂರನ್ನ ಹಾಕ್ಕೊಂಡು ಚೆನ್ನಾಗಿ ತೋರಿಸ್ಕೋಬೇಕು. ಸೊ ಅರಿಶಿನ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಿಕಾಸ್ ನಾನು ಆವಾಗೇ ಅರಿಶಿನ ಹಾಕ್ಕೊಂಡಿರೋದ್ರಿಂದ. ನೋಡಿ ವೀಕ್ಷಕರೇ, ಈ ಥರ ಆನಿಯನ್ ಸಾಂಬಾರು, ಆನಿಯನ್ ಸಾರು ಅಂತಲೇ ಹೇಳ್ಬೋದು, ರೆಡಿಯಾಗಿದೆ. ನೋಡಿ ಈ ಥರ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿದೆ. ದಿನ ಒಂದೇ ಥರದ್ದು ಮಾಡಿ ಬೋರ್ ಬಂದಿರುತ್ತೆ. ಸೊ ಇದೊಂಥರ ಸ್ವಲ್ಪ ಡಿಫ್ರೆಂಟ್, ಇದನ್ನು ಟ್ರೈ ಮಾಡಿ. ಸೊ ವೀಕ್ಷಕರೇ, ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಮಾಡ್ತಿರುವಂಥ ಪ್ರತಿಯೊಂದು ಲೈಕು ಕೂಡ ಒಂದು ಲೈಕ್ ಮಾಡಿ ಇಷ್ಟ ಆದರೆ. ಸೊ ನೀವು ಮಾಡ್ತಿರುವಂಥ ಪ್ರತಿಯೊಂದು ಲೈಕ್ ಕೂಡ ನಮ್ಗೆ ಒಂದೊಂದು ಬೇರೆ ವೀಡಿಯೋ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ. ಆನಿಯನ್ ಸಾಂಬಾರು ರೆಡಿ ಇದೆ. ಬಿಸಿ ಆನಿಯನ್ ಸಾಂಬಾರು ರೆಡಿ ಇದೆ. ಥ್ಯಾಂಕ್ ಯು ಫ್ರೆಂಡ್ಸ್.